ಯೋಗ ಬಹಳ ಪ್ರಾಮುಖ್ಯವಾದದ್ದು. ಯೋಗ ಹಾಗೂ ಪ್ರಾಣಾಯಾಮ. ನಿಮಗೆ ನರೇಂದ್ರ ನಾಯ್ಕರವರೆಲ್ಲ ಅದರ ಬಗ್ಗೆ ಒಳ್ಳೆಯ ವಿಚಾರವನ್ನು ತಿಳಿಸಿರಬಹುದು. ಈ ಪ್ರಪಂಚದಲ್ಲಿ ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಪ್ರಾರಂಭಗೊಂಡಂಥ ಈ ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ತಾನು ಇರಬೇಕೆಂಬುದನ್ನು ನಮ್ಮ ಋಷಿಮುನಿಗಳು ನಮಗೆಲ್ಲ ತಿಳಿಸಿಕೊಟ್ಟದ್ದನ್ನು ನಾವೆಲ್ಲ ಆಚರಣೆಯಲ್ಲಿ ಅನುಭವಿಸ್ತಾ ಇದ್ದೇವೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ತುಗಳು, ಇದರ ಮುಖೇನ ನಮಗೆಲ್ಲ ಅದೆಷ್ಟೋ ತಿಳುವಳಿಕೆಗಳನ್ನು ನಾವು ಅದರಲ್ಲಿ ತಿಳ್ಕೊಂಡು ಜೀವನ ಸಾಗಿಸ್ತಾ ಇದ್ದೇವೆ. ನಮ್ಮ ದೇಶದ ಒಬ್ಬ ನೇತಾರ ಒಳ್ಳೆಯ ವಿಚಾರವನ್ನು ಕನಸು ಕಂಡಾಗ ಯಾವ ರೀತಿ ಬದಲಾವಣೆ ಬರ್ಬೋದೆಂಬುದನ್ನು ಈ ಶತಮಾನ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಾವೆಲ್ಲ ತಿಳ್ಕೊಳ್ಬೋದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸುಮಾರು 22 ವರ್ಷದಿಂದ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿ ಇವತ್ತಿನವರೆಗೆ ಸುಮಾರು 22 ವರ್ಷದಲ್ಲಿ ಒಂದು ದಿವಸವೂ ರಜೆ ಮಾಡದೆ ದಿವಸದ 18 ಗಂಟೆ 19 ಗಂಟೆ ಕೆಲಸ ಮಾಡುತ್ತಿರುವಂಥ ಒಬ್ಬ ಶ್ರೇಷ್ಠ ನಾಯಕ ಇವತ್ತು ಇಷ್ಟು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಇದೇ ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮ. 12 ವರ್ಷದ ಹಿಂದೆ ಈ ಯೋಗ ಡೇ ಎಂಬುದನ್ನು ಜೂನ್ 21 ಆ ದಿವಸವನ್ನು ಯೋಗ ಡೇ ಎಂಬ ಹೆಸರಿನ ಮುಖಾಂತರ ಇಡೀ ಪ್ರಪಂಚದಾದ್ಯಂತ ಇವತ್ತು 159ಕ್ಕಿಂತಲೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಇವತ್ತು ಯೋಗಕ್ಕೆ ಮನ್ನಣೆ ಸಿಕ್ಕಿದೆ. ಹಾಗಂತ ಈ ಹಿಂದೆ ಅದು ಇಷ್ಟು ಪ್ರಚಲಿತದಲ್ಲಿ ಇರಲಿಲ್ಲ. ಆದರೆ ಈಗ ಅದಕ್ಕೆ ಬಹಳಷ್ಟು ವ್ಯಾಲ್ಯೂ ಸಿಕ್ಕಿದೆ. ಈಗಾಗಲೇ ಸುನೀಲ್ ಕುಮಾರರು, ನಮ್ಮ ರಾಜೇಶ್ವರಿ ಅಧ್ಯಕ್ಷರಾದಂಥ ದೇವಿ ಪ್ರಸಾದರು, ಹಾಗೆ ಸದಾನಂದ ನಾಯ್ಕರು ಸಹ ಈ ವಿಚಾರಗಳನ್ನೆಲ್ಲ ತಿಳಿಸಿದರು. ಇದು ಬಹಳ ಪ್ರಾಮುಖ್ಯವಾದದ್ದು. ಮಕ್ಕಳಲ್ಲಿ ದೈಹಿಕ, ಮಾನಸಿಕ, ವೈಯಕ್ತಿಕ ಹಾಗೂ ವಿದ್ಯಾಭ್ಯಾಸದ ಜೊತೆಗೇ ಈ ಒಂದು ಯೋಗಾಭ್ಯಾಸ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬರ್ತದೆ. ಕೇವಲ 6 ದಿವಸದ ಹಿಂದೆ ಇಲ್ಲಿ 16ನೇ ತಾರೀಕಿಗೆ ಶಾಲಾ ಪ್ರಾರಂಭೋತ್ಸವ ಆಗಿದೆ. ಹೊಸತಾಗಿ ಸೇರ್ಪಡೆಗೊಂಡಂಥ ಸುಮಾರು 300ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಶಿಸ್ತುಬದ್ಧವಾಗಿ ಈ ಬಿಸಿಲಿಗೂ ಕೂಡ ತಾಳ್ಮೆಯಿಂದ ಕೂತ್ಕೊಳ್ಬೇಕಾದ್ರೂ ಕೂಡ ಈ ಯೋಗ ಅಭ್ಯಾಸದ ಒಂದು ಪ್ರಕ್ರಿಯೆ ನಿಮ್ಮಲ್ಲಿ ಜಾಗೃತಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ಸದಾನಂದ ನಾಯ್ಕರು ಒಳ್ಳೆಯ ವಿಚಾರ ಹೇಳಿದರು. ಮೊಬೈಲನ್ನು ಬಿಡಿಸಬೇಕಾದ್ರೆ ಯಾವ ರೀತಿಯೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅಂತ. ತನ್ನ ತಲೆಯಲ್ಲಿ ಕೂದಲು ನೋಡಿ ಇದರಿಂದಾಗಿ ಹೋಗಿದೆ ನೋಡಿ. ಇದೆಲ್ಲ ಮಕ್ಕಳಲ್ಲಿ ಸದ್ವಿಚಾರಗಳು ಶಾಶ್ವತ ಉಳಿಬೇಕಾದ್ರೆ ಇಂಥ ಎಲ್ಲ ಉದಾಹರಣೆಗಳನ್ನೆಲ್ಲ ಕೊಟ್ಟಾಗ ಆ ಮನಸ್ಸು ಬದಲಾಗಲಿಕ್ಕೆ ಸಾಧ್ಯ ಇದೆ. ಪ್ರೀತಿಯ ಮಕ್ಕಳೇ, ನಿಮಗೆ ಗೊತ್ತಿರ್ಬೋದು, ಮೊನ್ನೆ 6ನೇ ತಾರೀಕು, ಇವತ್ತು 21ನೇ ತಾರೀಕು, 15 ದಿವಸಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಒಂದು ಘಟನೆ ನಡೆದಿತ್ತು. ಗಂಗಾವತಿ, ನಮ್ಮ ಕರ್ನಾಟಕದಲ್ಲೇ ಗಂಗಾವತಿಯಲ್ಲಿ ಒಂದು ಗ್ರಾಮ, ಅದಕ್ಕೆ ಹೆಸರು ಅಯೋಧ್ಯ ನಗರ ಅಂತ. ಆ ಗ್ರಾಮದಲ್ಲಿ PUCಯ ವಿದ್ಯಾರ್ಥಿ ಸಾಯಿ ನಾಯ್ಡು ಅಂತ ಅವನ ಹೆಸರು. ಆತ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಸಹೋದರಿ ಅಕ್ಕ, ನೀನು ಎಷ್ಟು ಹೊತ್ತು ಮೊಬೈಲ್ ಓಡ್ತಾ ಇದ್ದೀಯಾ ಅಂತ ಕೇಳಿದ್ದಕ್ಕೆ,
ಕುಪಿತಗೊಂಡಂಥ ಆ ಯುವಕ 18 ವರ್ಷದ ಸಾಯು ನಾಯುಡು ಎಂಬ PUCಯ ಹುಡುಗ ಅಕ್ಕನನ್ನು ಚಾಕುನಿಂದ ಇರಿದು ಕೊಂದೇ ಬಿಟ್ಟ. ಬಿಡಿಸಲಿಕ್ಕೆ ಹೋದಂಥ ತಂದೆಯನ್ನು ಕೂಡ ಚಾಕುನಲ್ಲಿ ಇರಿದು ಕೊಂದೇ ಬಿಟ್ಟ. ತಾಯಿಯನ್ನು ಸಹ ಇರಿದಿದ್ದಾನೆ. ತಾನೂ ಸಾಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಮಕ್ಕಳೇ, ಈ ಮೊಬೈಲ್ ಎಂಬುದು ಎಷ್ಟು ಮನುಷ್ಯನನ್ನು ಯಾವ ರೀತಿಗೆ ಅವನ ವಿಕಲ್ಪಕ್ಕೆ ಹೋಗ್ತದೆ. ಆ ಮೊಬೈಲನ್ನು ಚಿಕ್ಕ ಮಕ್ಕಳಿಗೆಲ್ಲ, ಈಗ 10th ಮತ್ತು PUC ಮಕ್ಕಳಿಗೆ ಅದರ ಒಂದು ಹವ್ಯಾಸ ಹತ್ತಿಕೊಂಡ್ರೆ ಎಲ್ಲಿವರೆಗೆ ದುರಂತ ಆಗಲಿಕ್ಕೆ ಸಾಧ್ಯ ಇದೆ ಎಂಬುದೊಂದು ಪ್ರತ್ಯಕ್ಷ ಸಾಕ್ಷಿ. ಇಂಥದ್ದು ಸಾವಿರಾರು ಘಟನೆಗಳನ್ನು ನಡೀತಾ ಇರ್ತದೆ. ಇದು ಮಾತ್ರ ಒಂದು ಹೇಳಿದ್ದೆ ನಾನು. ಹಾಗಾಗಿ ಪ್ರೀತಿಯ ಮಕ್ಕಳೇ, ನೀವು ಯಾವತ್ತೂ ಕೂಡ ಮೊಬೈಲು ಉಪಯೋಗಿಸಬೇಕು. ಎಷ್ಟು ಅಗತ್ಯ ಉಂಟೋ ಅಷ್ಟೇ. ಅದಕ್ಕಿಂತ ಹೆಚ್ಚು ಉಪಯೋಗಿಸಿದರೆ ಇಂತಹ ದುರಂತಗಳು ಬರಲಿಕ್ಕೆ ಸಾಧ್ಯ ಇದೆ. ಒಂದು ಮಾದರಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವ ಮುಖೇನ ದೇವಿ ಪ್ರಸಾದರು ಬಹಳಷ್ಟು ದೇವಿ ಪ್ರಸಾದರು ಹಾಗೂ ಅವರ ಧರ್ಮಪತ್ನಿ ಶ್ವೇತಾ ಇಬ್ಬರು ಕೂಡ ಬಹಳಷ್ಟು ಶ್ರಮಪಟ್ಟು ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಇವತ್ತು 2ನೇ ವರ್ಷಕ್ಕೆ ಪಾದಾರ್ಪಣೆಗೈದಿದ್ದಾರೆ. ಖಂಡಿತವಾಗಿ ಈ ವಿದ್ಯಾಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವು ದೇಶದ ಸತ್ಪ್ರಜೆಗಳಾಗಿ ತಮ್ಮನ ಹಿರಿಯರಿಗೆ, ಅಂದರೆ ತಂದೆ ತಾಯಿಯವರಿಗೆ ನೀವು ಪ್ರೀತಿಯ ಮಕ್ಕಳಾಗಿ ದೇಶದ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳಿಬೇಕೆಂಬ ಮಾತನ್ನು ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮಲ್ಲಿ ಹೇಳಿ, ಇವತ್ತಿನ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಇರುವಂಥ ಒಂದು ಸದಾವಕಾಶ ಸಿಕ್ಕಿದ್ದಕ್ಕಾಗಿ ಭಗವಂತನಲ್ಲಿ ನಮಸ್ಕಾರ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.